ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಎರಡು ಇಂಟ್ರೆಸ್ಟಿಂಗ್ ಆಗಿರುವಂತಹ ರಾಜಕೀಯ ಸುದ್ದಿಗಳಿವೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ನಡೆಸೋದಕ್ಕೆ ಹೊರಟಿರುವಂತಹ ತಮ್ಮ ಶಕ್ತಿ ಪ್ರದರ್ಶನ ಅಥವಾ ಸ್ವಾಭಿಮಾನದ ಪ್ರದರ್ಶನ. ಈ ಸ್ವಾಭಿಮಾನದ ಪ್ರದರ್ಶನದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಇದಕ್ಕೆ ಹೈಕಮಾಂಡಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದರ ಪರಿಣಾಮವಾಗಿ ಈಗ ಈ ಒಂದು ಸಮಾವೇಶ ನಡೆಯೋದಿದೆ. ಆದರೆ ಇದೇ ಸಂದರ್ಭದಲ್ಲಿ ಹರಿದಾಡ್ತಾ ಇರುವಂಥ ಒಂದು ಪತ್ರ ಭಾಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಅದರ ಬಗ್ಗೆನ ವಿವರಣೆಯನ್ನು ನಿಮಗೆ ನೀಡ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಯಾವ ಸ್ವರೂಪದಲ್ಲಿ ಯಾತ್ರೆಯನ್ನು ನಡೆಸ್ತಾ ಇರುವಂತಹ ಯತ್ನಾಳ್ರು ರಾಜ್ಯ BJP ಘಟಕಕ್ಕೆ ತಲೆಬಿಸಿ ತಂದುಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರ ಯಾತ್ರೆಯ ವಿರುದ್ಧ, ವಕ್ಫ್ ಯಾತ್ರೆಯ ವಿರುದ್ಧ ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಯಡಿಯೂರಪ್ಪ ಅವರ, ವಿಜೇಂದ್ರ ಅವರ ಆಪ್ತ ಶಾಸಕರುಗಳು, ಮಾಜಿ ಶಾಸಕರುಗಳು, ನಾಯಕರುಗಳು ತೀರ್ಥಯಾತ್ರೆಯನ್ನು ಶುರು ಮಾಡಿದ್ದಾರೆ. ಅದರ ಬಗೆಗಿನ ವಿವರವನ್ನು ಕೂಡ ನಿಮಗೆ ನೀಡ್ತೀನಿ ಇವತ್ತಿನ ಚದುರಂಗದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಪಕ್ಷದ ಚಿಹ್ನೆ, ವೇದಿಕೆಯಲ್ಲಿ ಪ್ರದರ್ಶನ, ಸಿಎಂ DCM ಒಗ್ಗಟ್ಟಿನ ಮಂತ್ರ. ದೆಹಲಿಯಲ್ಲಿ ಒಗ್ಗಟ್ಟು, ಬೆಂಗಳೂರಲ್ಲಿ ಬಿಕ್ಕಟ್ಟು, ಸಂಚಲನ ಮೂಡಿಸಿದ ಅನಾಮಧೇಯ ಪತ್ರ. ಯಾರು ಬರೆದರು ಅನ್ನೋದೇ ಡೌಟ್. ಯತ್ನಾಳ್ ವಕ್ಫ್ ಯಾತ್ರೆ ವಿರುದ್ಧ ತೀರ್ಥಯಾತ್ರೆ. ವಿಜೇಂದ್ರ ಆಪ್ತರಿದ್ದ ದೇವಸ್ಥಾನಗಳಲ್ಲಿ ಪೂಜೆ. ವಿಜೇಂದ್ರ ಟೀಮ್ಗೆ ಯತ್ನಾಳ್ ಟಾಂಗ್.